जर्नलिस्ट है ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುವಂತಹ ಏಕೈಕ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಹಾಗೂ ನೀಲಾಂಬಿಕ ಶಾಲೆ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುವಂತಹ ಏಕೈಕ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಹಾಗೂ ನೀಲಾಂಬಿಕ ಶಾಲೆ. ಸಂಸ್ಥಾಪಕ ಅಧ್ಯಕ್ಷರಾದ್ರು ಕೂಡ ಎಲ್ಲರೂ ಕೂಡ ತಿರುಗಾಡ್ತೀವಿ. ನಮ್ಮಲ್ಲಿ ಅಡ್ಮಿಷನ್ ನಮಗೆ ಬರಲಿ, ನಿಮ್ಮ ಬರಲಿ, ನಿಮ್ಮ ನಮಗೆ ಕಾಣ್ತೇಳಿ ಕಾಲಕ್ಕೆ ಬಂದ್ರೆ ಹೇಳ್ತೀವಿ ನಾವು ಯಾವ ವಯಸ್ಸು ಬಂದ್ರೆ ಅದೇ ಹೋಗಿ ಕೂಡ ಅಂತ ಒಂದು ತಾವು ಬೆಳೆಯಬೇಕು ನಮ್ಮನ್ನು ಬೆಳೆಸುವಂತಹ ಸದೈವ ಜೀವಿಗಳು ನಮ್ಮ ನಾಯಕರು.
ಅದು ಸುರೇಶ್ ಸರ್ ಪ್ರಾರಂಭಿಸಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ಜ್ಞಾನದ ಜೊತೆಗೆ ಸಂಸ್ಕಾರವನ್ನು ನೀಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾಡಿನಾದ್ಯಂತ ಹೆಸರು ಮಾಡಿ ನಗರನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ತನ್ನದೇ ಆಗಿರ್ತಕ್ಕಂಥ ವಾತಾವರಣವನ್ನು ಪಸರಿಸಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ. ಅತ್ಯಂತ ವಿನಯಶೀಲರಾಗಿ ಪಾಲಕರೊಂದಿಗೆ ಮಕ್ಕಳೊಂದಿಗೆ ತನ್ನನ್ನು ತಾನು ಮಕ್ಕಳೊಂದಿಗೆ ಮಕ್ಕಳಾಗಿ ಪಾಲಕರೊಂದಿಗೆ ಹಿರಿಯರಂತಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಓರ್ವ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ರೀತಿಯಾಗಿ ವಿಶೇಷ ಸಾಧನೆ ಮಾಡ್ತಾ ಇರತಕ್ಕಂಥ ಸುರೇಶ್ ಜಟ್ಟಿಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಯಾಕಂದ್ರೆ 1000 ಮೈಲುಗಳ ಪ್ರಯಾಣವು ಕೂಡ ಒಂದು ಪುಟ್ಟ ಹೆಜ್ಜೆಯಿಂದಲೇ ಪ್ರಾರಂಭವಾಗ್ತದೆ. ಹಾಗೆ ಯಾವುದೇ ಒಂದು ಯಶಸ್ಸು ಆಗಬೇಕಂದ್ರೆ ನಿರಂತರ ಪ್ರಯತ್ನ, ನಿರಂತರ ಶ್ರಮ, ನಮ್ಮದೇ ಇರತಕ್ಕಂಥ ಒಂದು ಶ್ರದ್ಧೆ. ಈಗ ಈ ಕನಕದಾಸ ಬಡಾವಣೆಗಳಿದೆಯೋ, ಯಾಕಂದ್ರೆ ಕನಕದಾಸರಂದ್ರೆ ಅವರ ಶ್ರದ್ಧೆ ಎಷ್ಟಿತ್ತು, ಅವ್ರ ಭಕ್ತಿಗೆ ಕೃಷ್ಣ ಮುಖ ತಿರುಗಿ ಕಿಂಡಿಯನ್ನು ಮಾಡ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಶ್ರದ್ಧೆ ಅವನಿಗೆ ನೇರವಾಗಿ ಹೋಗ್ಲಿಕ್ಕೆ ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅವನು ಇದ್ದ ಜಾಗದಲ್ಲಿ ಅವನ ಭಕ್ತಿಯನ್ನು ತೋರಿಸಿದ್ದಕ್ಕಾಗಿ ಕೃಷ್ಣ ಅವನಿದ್ದ ಕಡೆ ಹೊರಳಿದ್ದನ್ನು ನಾವು ನೋಡಿದ್ದೇವೆ. ಹಾಗೆ ಈ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವಿಶೇಷ ಪ್ರಯತ್ನ ಇದ್ದಾಗ ಅದಕ್ಕೆ ಖಂಡಿತವಾಗಲೂ ಕೂಡ ಯಶಸ್ಸು ಸಿಗ್ತದೆ. ಹಾಗೆ ಈ ಶಿಕ್ಷಣ ಸಂಸ್ಥೆ ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಹೆಚ್ಚಿಗೆ ಹೆಸರು ಮಾಡಲಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ದಾಸೋಹವನ್ನು ನೀಡ್ತಾ ಇರತಕ್ಕಂಥ ಎಲ್ಲ ಶಿಕ್ಷಕರಿಂದ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಜವಾಬ್ದಾರಿಯನ್ನು, ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಮಕ್ಕಳನ್ನು ತನ್ನ ಮಕ್ಕಳಂತೆ ಪೋಷಿಸಿ ಬೆಳೆಸಿ ಅವುಗಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಿ ಅವರನ್ನು ಉನ್ನತೀಕರಿಸಲು ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡ್ರಿ. ನಿಮ್ಮ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ನಾವೆಲ್ಲ ಪಾಲಕರು ಉತ್ಸಾಹದಿಂದ ನಿಮ್ಮ ಜೊತೆಗೆ ಇರ್ತೀವಿ. ಏನೇ ಸಮಸ್ಯೆ ಬಂದರೂ ಈ ಶಿಕ್ಷಣ ಸಂಸ್ಥೆ ಜೊತೆಗೆ ನಾನು ವೈಯಕ್ತಿಕವಾಗಿ ಸದಾ ಇರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಮಾತನಾಡುವ ನಾಳೆ ನಿಮ್ಮ ಮಗುವಿಗೆ ಭವಿಷ್ಯ ಕೊಡ್ತಾರೆ ಮಾತನ್ನ ಇವತ್ತು ಹೇಳಿದ್ರು. ಆ ನೋವನ್ನು ಹಂಚ್ಕೊಂಡ್ರು ಇವತ್ತು ಯಾರು ಸುರಜಿತ್ ನಮ್ಗೆ ಯಾಕೆ ಇಷ್ಟ ಆಗ್ತಾರಂದ್ರೆ ಗೋಳು ಮುಂದೆ 9 ಸಲ ಕೇಳಿದ್ರೆ ಜೋರಾಗಿ ಚಕ್ರಿ ಎಷ್ಟು ಸಲ ಕೇಳ್ತದೆ ಹೇಳ್ರಿ? 7 ಸಲ ಕೇಳ್ತದೆ. ಆದ್ರೆ 8 ಸಲ ಕೇಳುವ ಭಾಗ್ಯವನ್ನು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದೆ. ಯಾಕಂದ್ರೆ ನೀವೆಲ್ಲ ಗಮನಿಸಬೇಕು, ಕಳೆದ ಒಂದು ತಿಂಗಳ ಹಿಂದೆ ಒಂದು ಪೇಪರ್ ಶಬ್ದವನ್ನು ಕೊಡ್ತಾ ಇದೆ. ಏನಂತಂದ್ರೆ ವಿಜಯಪುರ ವಿದ್ಯಾಪುರ ಆಗಿದೆ ಅಂತೇಳಿ. ಆ ವಿದ್ಯಾಪುರ ಆಗಿದೆ ಮುಖ್ಯವಾಗಿ 3 ಕೋಚಿಂಗ್ ಕ್ಲಾಸ್ ಹೆಸರನ್ನೇ ಮೆನ್ಷನ್ ಮಾಡಿದ್ದಾರೆ ಅವರು. ಸಿದ್ದೇಶ್ವರ ಕೋಚಿಂಗ್ ಕ್ಲಾಸು, ಒಂದು ಎಕ್ಸಲೆಂಟ್ ವೇದ ಅಕಾಡೆಮಿ 3 ಕೋಚಿಂಗ್ ಕ್ಲಾಸ್ ಇದೆ. ಮತ್ತು 4 ವರ್ಷದಲ್ಲಿ ಸಿದ್ದೇಶ್ವರ ಕೋಚಿಂಗ್ ವಿಜಯಪುರ ವಿದ್ಯಾಪುರ ಕೊಟ್ಟಿದ್ದಲ್ಲ. ಇಂಥ ಮಕ್ಕಳ ನಿಮ್ಮ ಲಕ್ಕಿ ಯಾರು ಹೇಳಿ, ಅದನ್ನು ನಾವು ಖುಷಿ ಪಡಬೇಕಲ್ಲ, ಅದನ್ನ ಚರ್ಚೆ ಮಾಡಬೇಕು. ಅದೆಲ್ಲ ವಿದ್ಯಾ ಕಡೆ ಬಂದು ಸರ್ ಸಂಸ್ಕಾರ ಸಿಕ್ಕ ಸರ್. ಏನು ಸಂಸ್ಕಾರ ಸಿಕ್ಕಂತಂದಾಗ ಆ ಭಾರತೀಯ ಒಂದು ಹುಡುಗಿ ಹೇಳ್ತದೆ ನನಗೆ, ಸರ್ ನಮ್ಮ ಮೇಡಮ್ ಅವರು ಮಾತನಾಡಿದ್ದಾರೆ ಸರ್, ನಿಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳ್ಯಾರ. ಯಾಕೆ ನೋಡ್ಕೋಬೇಕಂತ ಹೇಳಿದ್ರು. ಇಲ್ಲ ಸರ್ ಯಾಕೆ ನೋಡ್ಕೋಬೇಕಂತ ನಮ್ಗೆ ನೋಡಕತ್ತಾರ ಸರ್, ನಾಳೆ ವಯಸ್ಸಾದಾಗ ನಾವು ಒಬ್ಬರಿಗೆ ನೋಡ್ಕೊಂಡು ನಾವು ಸದಸ್ಯ ಪೂಜೆ ಕಲಿಸ್ಯಾರ ಸರ್ ಅಂತ. ಇದಕ್ಕೆ ಸಂಸಾರ ನಮ್ಗೆ ಏನು ಬೇಕು ಹೇಳ್ರಿ? ಎಲ್ಲ ಪಾಲಕರಿದ್ದೀರಿ, ಎಲ್ಲ ರೀತಿ ಮಹಿಳೆಯರಿದ್ದೀರಿ. ಮಕ್ಕಳನ್ನ ಯಾವ ರೀತಿ ಆಗಬೇಕು ಅಂತ ಏನೇನೋ ಆಗೋದು ಬೇಡ. ಸಂಸ್ಕಾರ ಇಲ್ಲಿ ಎಲ್ಲ ಇನ್ಸ್ಟಾಗ್ರಾಮು, ಮೊಬೈಲ್, ವಾಟ್ಸಪ್ ಒಳಗೆ ಏನೇನೋ ಬಂದ ಕಾಲದೊಳಗೆ ನೀವೆಲ್ಲ ನಮ್ಮ ಕಷ್ಟ ಇರಲಿ, ನಮ್ಮ ಕೆಲಸ ಆಗಲಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಇವತ್ತು ಮೊಬೈಲ್ ಸಂಸ್ಕಾರ ದಯವಿಟ್ಟು ಇಲ್ಲ. ಅದಕ್ಕೆಲ್ಲ ಏನು ಗೊತ್ತಿದೆ ಇಲ್ಲ. ನಮ್ಮ ಇಳಕಲ್ ಸೀನಿ ಉಟ್ಕೊಂಡಿರ್ತಕ್ಕಂಥ ತಾಯಿದಿಲ್ಲ, ನಮ್ಮ ಅರವಿ ಕನಪುರ ಸಹೋದರ ತಾಯಿದೆಲ್ಲ ಕೂತ್ಕೊಂಡು ಅವರು ಒಂದು ಹಾಡನ್ನು ಹಾಡ್ತಿದ್ರು, ಜನಪದ ಹಾಡ ಗಂತಿ ಹಾಡನ್ನು ಹಾಡ್ತಿದ್ರು. ಮಕ್ಕಳು ಏನಾಗಬೇಕು ಅಂತೇಳಿ ಇಲ್ಲಿ ಕೆಲವು ಜನ ಏನು ಮಾಡಿ ಎಲ್ಲ ಮಕ್ಕಳು ರಾಜನೀತಿ ಎಲ್ಲ ನಿಂತ್ಕೊಂಡ್ರು, ಎಲ್ಲ ಖುಷಿ ಪಟ್ರಿ. ನಿಮ್ಮ ಮುಖರ ಆಗಬೇಕಾಗಿತ್ತು, ಮಕ್ಕಳು ಮುಖರ ಆಗಬೇಕಾಗಿತ್ತು. ಅದಕ್ಕೆ ಸಿದ್ಧವಾಗಿ ಪುರಾಣ ಮಾತಾಡಬೇಕಾರೆ, ಹಿಮಾಲಯಕ್ಕೆ ನಗಡಿಯಾದರೆ ಮೂಗು ಹೊರಿಸುವವರು ಯಾರೀಗ, ಚಂದ್ರನಿಗೆ ಚಳಿಯಾದರೆ ಮೇಲೆ ಒಲಿಸುವವರು ಯಾರೀಗ, ಸಾಗರಿಕೆ ನೀರಿಕೆ ಆದರೆ ನೀರು ಕುಡಿಸುವವರು ಯಾರಯ್ಯ, ಸೂರ್ಯನಿಗೆ ಸೆಕೆ ಆದರೆ ಗಾಳಿ ಹಾಕುವವರು ಯಾರಯ್ಯ, ದೊಡ್ಡವರೆನಿಸಿಕೊಂಡ ದೊಡ್ಡ ಮನುಷ್ಯರೇ ಅಡ್ಡದಾರಿ ತಿದ್ದಿ ಬುದ್ಧಿ ಹೇಳೋರು ಯಾರಿಗೆ ಜಗದೊಳಗೆ ಅಂತ ಮಾತನಾಡ್ತಾರೆ. ಅಷ್ಟು ಯಾಕೆ ಹೇಳಕ್ಕೆ ಸರಿ ಮಾತನ್ನ ಅಂತಂದರೆ
ಎಷ್ಟೋ ಶಿಕ್ಷಣ ಸಂಸ್ಥೆಗಳು ನೋಡಿದ್ದೀವಿ, ನಿಮ್ಮನ್ನು ಒಳಗಡೆ ಬಿಡುವುದಿಲ್ಲ, ಮಕ್ಕಳಿಗೆ ಅಡ್ಮಿಷನ್ ಒಳಗಡೆ ಬಿಡುವುದಿಲ್ಲ. ಅದರ ಮಕ್ಕಳಿಗೆ ಕಿರೀಟವನ್ನು ಹಾಕಿ ನಿಮ್ಮ ಮಕ್ಕಳು ರಾಜರತನ ಟ್ರೀಟ್ ಮಾಡ್ತಿದ್ದೆ ರಾಜರು ನಡೆಸಿದ್ರಲ್ಲ ಸುರೇಶ್ ಜತ್ತಿ ಅವರು, ಅವರಿಗೆ ನಿಮ್ಮೆಲ್ಲರೂ ಜೋರ ಚಪ್ಪಾಳೆ. ಕುಶಲ 4 ವರ್ಷದ ಹಿಂದೆ ಇದೇ ಕೋಚಿಂಗ್ ಕ್ಲಾಸ್ ಉದ್ಘಾಟನೆ ಆದಾಗ ಅಲ್ಲೇ ಉಪನ್ಯಾಸ ಮಾತನಾಡಿದ್ದೆ. ಎಲ್ಲ ಪಾಲಕರು ಮಾತಾಡಿಕೊಟ್ಟಿದ್ದೆ. ಇವತ್ತು ಇವಾಗ 80 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಸಿದ್ದೇಶ್ ಕುಚ್ಚು ಓಪನಿಂಗ್ ಆಗ್ತದೆ. ಯಾರು ಬೇಸರ ಮಾಡ್ಕೋಬೇಡ್ರಿ. ಇವತ್ತು ಹೊಸ ವರ್ಷ ಆಚರಣೆ ಮಾಡಕತ್ತಿ. ಮುಂದಿನ ವರ್ಷ ಹೊಸ ಆಚರಣೆ ಯಾವ ದಯವಿಟ್ಟು ನಿಮ್ಮ ಮನೆಯೊಳಗೆ ಆಚರಣೆ ಮಾಡಬೇಡಿ. ನಿಮ್ಮ ವಿದ್ಯಾರ್ಥಿಗಳ ಯಶಸ್ವಿಯನ್ನು ಹೋಳಿಗೆ ಮುಖಾಂತರ ಆಚರಣೆ ಮಾಡಬೇಕಂತ ಮಾತು ಕೊಟ್ಟಿದ್ದೆ. ಅದೇ ವರ್ಷ 7 ಮಕ್ಕಳನ್ನ ಸೈನಿಕ ಇಲಾಖೆ ಮಾಡಬೇಕಂತ ಖ್ಯಾತಿ ನಮ್ಮ ಸಿದ್ದೇಶ್ವರ